ಈ ಶಾಲಾ ಸಂಸತ್ನ ಉದ್ಘಾಟನೆ ಮಾಡುವುದರ ಹಿಂದಿನ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಹಾಗೂ ಅಳವಡಿಸಿಕೊಳ್ಳಬೇಕೆನ್ನುವಂಥ ಒಂದು ಮಹತ್ವದ ಉದ್ದೇಶ. ಉದಾಹರಣೆಗೆ, ನೀವು ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ಆಡಳಿತವನ್ನು ನಡೆಸುತ್ತೀರೋ ಅದೇ ವಿಧವಾದ ಆಡಳಿತ ನಮ್ಮ ದೇಶದಲ್ಲೂ ಕೂಡ ನಡೆಯುತ್ತದೆ ಅನ್ನುವಂಥ ಒಂದು ಸಂದೇಶವನ್ನು ನೀಡುವುದು. ಉದಾಹರಣೆಗೆ, ನಮ್ಮ ದೇಶಕ್ಕೆ ಅತ್ಯುನ್ನತವಾಗಿ ರಾಷ್ಟ್ರಪತಿ ಮತ್ತು ಪ್ರಧಾನಿಗಳು ಮುಖ್ಯಸ್ಥರಾದಂತೆ ಶಾಲೆಯಲ್ಲಿ ಶಾಲಾ ಪ್ರಧಾನಿಗಳು ಮುಖ್ಯಸ್ಥರಾಗಿರುತ್ತಾರೆ, ಹೌದಲ್ಲ? ಸೊ ಇವೆಲ್ಲ ವಿಷಯಗಳು ಅಂದರೆ ಮುಂದೆ ನಿಮಗೆ ಮತ ಚಲಾಯಿಸುವ ಹಕ್ಕು ಬಂದಾಗ ನೀವು ಅತ್ಯಂತ ಸೂಕ್ತ ವ್ಯಕ್ತಿಯನ್ನು ತಮ್ಮ ವಿವೇಚನೆಯಿಂದ ಆಯ್ಕೆ ಮಾಡಲಿ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಶಾಲಾ ಹಂತದಲ್ಲಿ ಇದನ್ನು ನಿಮಗೆ ತರಬೇತಿ ರೂಪವಾಗಿ ಈ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರತಿ ವರ್ಷವೂ ಈ ಪ್ರಕ್ರಿಯೆ ನಡೆಯುತ್ತಾನೆ ಇರುತ್ತದೆ. ಆದರೆ ಈ ವರ್ಷ ನಾವು ನೋಡಿದಾಗ ಅತ್ಯಂತ ವಿಶೇಷವಾಗಿ ತಮ್ಮ ಶಾಲೆಯಲ್ಲಿ ನಿಮ್ಮ ಪ್ರಧಾನ ಗುರುಗಳು ಹಾಗೂ ನಿಮ್ಮ ಎಲ್ಲ ನೆಚ್ಚಿನ ಶಿಕ್ಷಕರು ಅತ್ಯಂತ ಮುತುವರ್ಜಿಯಿಂದ ವಿಶೇಷವಾಗಿ ಸಂಸತ್ತಿನ ರಚನೆಯನ್ನು ಮಾಡಿದ್ದೇವೆ. ನಮಗೆ ಶುಭವಾಗಲಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸಮಾಜ ವಿಜ್ಞಾನ ವಿಷಯದಲ್ಲಿ ಸಂಸತ್ತಿನ ಬಗ್ಗೆ ಮಾಹಿತಿಯನ್ನು ಕೊಡುವುದು ಕೂಡ ಒಂದು ವಿಷಯವಾಗಿದೆ. ಹಾಗಾಗಿ ನಮ್ಮ ರಾಷ್ಟ್ರದ ಉತ್ತಮ ಪ್ರಜೆಗಳಾಗಬೇಕಾದ್ರೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ನಿಯಮಗಳನ್ನು ಪಾಲಿಸಬೇಕು, ಸಂವಿಧಾನದ ನಿಯಮಗಳು ಏನು, ಅದರಲ್ಲಿರ್ತಕ್ಕಂಥ ಒಂದು ಭಾಗ ಯಾವುದಪ್ಪ ಅಂದ್ರೆ ಮತದಾನ. ನಾವು ನಮ್ಮ ಎಲ್ಲ ಆಶೋತ್ತರಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕು ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಅಭ್ಯರ್ಥಿಗೆ ಮತವನ್ನು ಹಾಕಬೇಕು. ನೀವು ಯಾವ ರೀತಿಯಾಗಿ ಇಲ್ಲಿ ಮತವನ್ನು ಹಾಕಿದ ಎಲ್ಲರಿಗೂ ಗುರುತಿದೆ, ಅದು ಭಾಳಷ್ಟು ಖುಷಿಯನ್ನು ಕೊಟ್ಟು ನಿಮ್ಮ ಶಿಕ್ಷಕರಿಂದ ಕೇಳಪಟ್ಟೆ ನಾವು ಸರಿ ಎಲ್ಲರೂ ನಾವು ಈ ಸಾರಿ EVM ಮೂಲಕ ವೋಟ್ ಹಾಕಿದ್ದೀವಿ ಎಲ್ಲ ಮುದ್ದು ಮಕ್ಕಳೇ. ಮುಂದೆ ಎಲ್ಲ ಬರ್ತಕ್ಕಂಥ ಎಲ್ಲ ಎಲೆಕ್ಷನ್ಗಳು EVM ಮೂಲಕನೇ ಏನಪ್ಪ ಅಂದ್ರೆ ವೋಟಿಂಗನ್ನು ಮಾಡಲಿಕ್ಕೆ ಬರ್ತದೆ. ಹಾಗಾಗಿ ನಾವು ಏನು ಮಾಡಬೇಕು ಅಂದ್ರೆ ಈ ಮತದಾನದ ಅರಿವನ್ನು ಪಡೆದುಕೊಳ್ಬೇಕು, ಅದರ ಮಹತ್ವವನ್ನು ಅರಿತುಕೊಳ್ಬೇಕು. ಯಾಕಂದ್ರೆ ಮತದಾನ ಅಂದ್ರೆ ಅದು ಕೇವಲ ಒಂದು ದಿನದ ಕೆಲಸ ಅಲ್ಲ. ನಾವೇನಪ್ಪ ಅಂದ್ರೆ 5 ವರ್ಷಗಳವರೆಗೆ ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ಆಳ್ವಿಕೆ ಬೇಕೋ ಅದನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಯಾವುದಪ್ಪ ಅಂದ್ರೆ ಮತದಾನ. ತಾವುಗಳೇನು ಮಾಡಬೇಕು ಅಂದರು ಆ ನಿಟ್ಟಿನಲ್ಲಿ 18 ವರ್ಷ ಆದ ನಂತರ ಏನಪ್ಪ ಅಂದ್ರೆ ನಿಮಗೂ ಸಹಿತ ಮತದಾನದ ಹಕ್ಕು ಬರ್ತಾ ಇದೆ. ಅವಾಗೇನು ಮಾಡಬೇಕು ಅಂದ್ರೆ ತಾವುಗಳು ಉತ್ತಮವಾಗಿರ್ತಕ್ಕಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಏನು ಮಾಡಬೇಕು, ನಿಮ್ಮ ಎಲ್ಲ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಅದು ಏನಪ್ಪ ನಮ್ಮ ಪ್ರಜಾಪ್ರಭುತ್ವದ ಮೂಲ ನಿಯಮ. ಹಾಗಾಗಿ ಏನಪ್ಪ ಅಂದರೆ ಈ ದಿಶೆಯಲ್ಲಿ ನಮ್ಮ ಈ ಒಂದು ಶಾಸಕ ಮತಕ್ಷೇತ್ರದ ಶಾಲೆಯವರು ಏನು ಮಾಡಿದಾರಪ್ಪ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇಂದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮುಂದೆ ಆಗ್ತಕ್ಕಂತಹ ಒಂದು ಚುನಾವಣೆಗಳಿಗೆ ನೀವು ಪ್ರಿಪೇರ್ ಆಗಬೇಕು. ಅದಕ್ಕಾಗಿ ಏನಪ್ಪ ಅಂದ್ರೆ ಅದರ ನಿಟ್ಟಿನಲ್ಲಿ ನಿಮಗೆಲ್ಲರೂ ತಯಾರಿಗೊಳಿಸ್ತಾ ಇದ್ದಾರೆ ಇವತ್ತು. ಹಾಗಾಗಿ ಮತದಾನದ ಅರ್ಥವನ್ನು ತಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ತದನಂತರ ನೋಡ್ರಿ, ನಿಮಗೆ ಕೊಟ್ಟಿರ್ತಕ್ಕಂಥ ಕೆಲಸಗಳು ಬಹಳಷ್ಟು ಏನದಪ್ಪ ಅಂದ್ರೆ ಇಂಪಾರ್ಟೆಂಟ್ ಅದ, ಮಹತ್ವವಾಗಿದ್ದಾವೆ. ಶಾಲಾ ಕಾರ್ಯದರ್ಶಿ ಹುದ್ದೆ ಆಗಿರ್ಬೋದು, ಶಿಕ್ಷಣ ಮಂತ್ರಿ ಹುದ್ದೆ ಆಗಿರ್ಬೋದು, ಪ್ರವಾಸ ಮಂತ್ರಿ ಹುದ್ದೆ ಆಗಿರ್ಬೋದು, ನೋಡ್ರಿ ಕಾನೂನಿನ ಮೂಲಕ ಸ್ಥಾಪಿತವಾದ ನನ್ನ ಶಾಲೆಗೆ ಅಧೀನನಾಗಿ ಸತ್ಯ ಶ್ರದ್ಧೆ ಪ್ರಾಮಾಣಿಕವಾಗಿ ನೀಡಿದ ಕಾರ್ಯಗಳನ್ನು ನಿರ್ವಹಿಸುತ್ತೇನೆಂದು ಮತ್ತು ಎಲ್ಲ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸುತ್ತಾ ಶಾಲಾ ಆಸ್ತಿ ಮತ್ತು ಸೌಂದರ್ಯವನ್ನು ಹಾಳು ಮಾಡದೆ
ಕಾಪಾಡಿಕೊಂಡು ಮಕ್ಕಳಲ್ಲಿ ಯಾವುದೇ ರೀತಿ ಭೇದ ಭಾವ ಮಾಡದೆ ತಂದೆ ತಾಯಿ ಗುರು ಹಿರಿಯರ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆಂದು ಸರಸ್ವತಿ ಮಾತೆಯ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ.
ಶ್ರೀ ಯಡಿಗುಡ್ ಸರ್ ಅವರಿಗೂ ಮತ್ತು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಗುರುಗಳಿಗೂ ಎಲ್ಲ ಗುರುಗಳಿಗೂ ಗುರುಮಾತೆಯರಿಗೂ ಹಾಗೂ ಈ ಒಂದು ಇದರಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಆಗಿ ಮತ್ತು ಏನು ಕ್ಯಾಬಿನೆಟ್ ಮತ್ತು ರಾಜ್ಯ ಹಂತದ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಗಳಿಸಿಕೊಂಡಂಥ ಎಲ್ಲರಿಗೂ ಶುಭ ಕಾರ್ಯಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.